ಗೆಳೆಯರೇ, ನಾವಿವತ್ತು ಫ್ಲಿಪ್ಕಾರ್ಟ್ ಸೂಪರ್ ಪೇ 3 ಮೂಲಕ ನಾವು ಯಾವುದಾದ್ರೂ ಪ್ರಾಡಕ್ಟ್ನ ಬೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫ್ಲಿಪ್ಕಾರ್ಟ್ ಸೂಪರ್ ಪೇ 3 ಅಂದರೆ 3 ನಾವು ಕಂತುಗಳಲ್ಲಿ ಹಣವನ್ನು ಕಟ್ಬೋದು. ಫ್ಲಿಪ್ಕಾರ್ಟಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡು ಅದರ ಪೇಮೆಂಟನ್ನು ನಾವು 3 ಕಂತುಗಳಲ್ಲಿ ಡಿವೈಡ್ ಮೂಲಕ ಬೇರೆ ಬೇರೆ ತಿಂಗಳಲ್ಲಿ ಕಟ್ಟಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಸೈಕಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ಬೈ ಮಾಡ್ಕೊಳ್ಳೋಣ. ಯಾವ ರೀತಿ ಸೂಪರ್ ಪೇ 3 ಮೂಲಕ ನಾವು ಬೈ ಮಾಡ್ಕೊಳ್ಳೋಣ. ಇಲ್ಲಿ ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸ್ಕಿಪ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಡ್ರೆಸ್ನ ಫೋನ್ ನಂಬರ್ನ ಎಲ್ಲವನ್ನು ಕೂಡ ಒಂದ್ಸಾರಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಫ್ಲಿಪ್ಕಾರ್ಟ್ EMI ಕಾರ್ಡು ಎಲ್ಲ ಬೇರೆ ಬೇರೆ ಪೇಮೆಂಟ್ ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ. ಇಲ್ಲಿ ಸೂಪರ್ ಪೇ 3 ಅಂತ ಇಲ್ಲಿ ಇರುತ್ತೆ ಸ್ನೇಹಿತರೆ. ಇದನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ ಇಲ್ಲಿ ಆಪ್ಷನ್ ಬರುತ್ತೆ. ಕೆಲವು ಬಾರಿ ನಿಮಗೆ ಎಲಿಜಿಬಲ್ ಇಲ್ಲ ಅಂದರೆ ಬರೋದಿಲ್ಲ. ಇಲ್ಲಿ 3 ಕಂತುಗಳು ನೋಡ್ಬೋದು. ಯಾವ್ಯಾವ ಡೇಟಿಗೆ ಈಗ ನಾವು ನಾವು ಅಂದರೆ ಒಂದು ಕಂತನ್ನು ಈಗಲೇ ಕಟ್ಟಬೇಕು. ನಂತರದಲ್ಲಿ ನೆಕ್ಸ್ಟ್ ಮಂತ್ 5ನೇ ತಾರೀಕಿಗೆ ಒಂದು ಕಂತು, ನಂತರದಲ್ಲಿ ಅದರ ನೆಕ್ಸ್ಟ್ ಮಂತು 5ನೇ ತಾರೀಕಿಗೆ ಮತ್ತೊಂದು ಕಂತು, ಅಂದರೆ 3 ಭಾಗಗಳಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು, ಸದ್ಯಕ್ಕೆ ಇಲ್ಲಿ 700 ರೂಪಾಯಿನ ಕಟ್ಟಬೇಕಾಗಿದೆ. ಯಾಕೆಂದರೆ 2100 ರೂಪಾಯಿ ಟೋಟಲ್ ಅಮೌಂಟ್ ಇದೆ ಸ್ನೇಹಿತರೆ. ಅದರಲ್ಲಿ 700 ರೂಪಾಯಿ ಈಗ ಕಟ್ಟಬೇಕು. ನೆಕ್ಸ್ಟ್ ಮಂತು 700, ಅದರ ನೆಕ್ಸ್ಟ್ ಮಂತು 700, ಈ ರೀತಿ ಡಿವೈಡೇಷನ್ ಆಗಿದೆ. ಇಲ್ಲಿ ಫ್ಲಿಪ್ಕಾರ್ಟ್ನ ಒಂದು UPI ಮೂಲಕ ಪೇಮೆಂಟ್ ತಗೊಳುತ್ತೆ ಸ್ನೇಹಿತರೆ. ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮೊಂದು UPI ಪಿನ್ ಅನ್ನು ಹಾಕಬೇಕಾಗುತ್ತೆ. ಫ್ಲಿಪ್ಕಾರ್ಟ್ನಲ್ಲಿ UPI ಕೂಡ ಆಕ್ಟಿವೇಟ್ ಇರಬೇಕಾಗುತ್ತೆ. ನಮಗೆ ಫ್ಲಿಪ್ಕಾರ್ಟ್ನ ಒಂದು UPI ಪಿನ್ ಅನ್ನು ಹಾಕಿ ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮೊಂದು ಪೇಮೆಂಟ್ ಆದ ತಕ್ಷಣದಲ್ಲಿ ನಮ್ಮ ಆರ್ಡರ್ ಅನ್ನೋದು ಪ್ಲೇಸ್ ಆಗುತ್ತೆ. ನಾವು ಇನ್ನೂ 2 ಇನ್ಸ್ಟಾಲ್ಮೆಂಟ್ಗಳು ಬಾಕಿ ಇದೆ ಸ್ನೇಹಿತರೆ. ಟೋಟಲ್ 3 ಇನ್ಸ್ಟಾಲ್ಮೆಂಟ್ನಲ್ಲಿ ನಾವು ಇದನ್ನು ಕಟ್ಟಬೇಕಾಗಿರುತ್ತೆ. ಸೂಪರ್ ಪೇ 3 ಅಂದರೆ ನೀವು ಯಾವುದೇ ಪ್ರಾಡಕ್ಟ್ನ ತಗೊಳ್ಳಿ, 10,000 ಇರ್ಬೋದು, 20,000 ಇರ್ಬೋದು, ಅದನ್ನು 3 ಕಂತುಗಳಲ್ಲಿ ನಾವು ಕಟ್ಟಬೇಕಾಗುತ್ತೆ. ಈ ರೀತಿ ನೋಡಬಹುದು, ನಮ್ಮ ಆರ್ಡರ್ ಅನ್ನೋದು ಕನ್ಫರ್ಮ್ ಆಗಿದೆ. ಈ ರೀತಿ ನಾವು ಫ್ಲಿಪ್ಕಾರ್ಟ್ ಸೂಪರ್ ಪೇ 3 ಮೂಲಕ ನಾವು ಆರ್ಡರ್ನ ಮಾಡಬಹುದು.